ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಉದ್ದಿನ ವಡೆಯನ್ನು ಕ್ರಿಸ್ಪಿಯಾಗಿ ಹೋಟೆಲ್ ಟೇಸ್ಟ್ನಲ್ಲಿ ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ತೋರಿಸೋವಂತಹ ಟಿಪ್ಸ್ನ ಫಾಲೋ ಆದರೆ ವಡೆ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ನಾವು ಒಮ್ಮೆ ಪ್ರಿಪೇರ್ ಮಾಡಿಬಿಟ್ಟು 3-4 ಅವರ್ ಆದಮೇಲೆ ತಿಂದ್ರೂ ಸಹ ಸ್ಟಾರ್ಟಿಂಗ್ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಈ ಉದ್ದಿನ ವಡೆಗೆ ಸ್ವಲ್ಪ ಚಿರೋಟಿ ರವೆನ ಸೇರಿಸೋದ್ರಿಂದ ಉದ್ದಿನ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಪ್ಲಸ್ ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಪ್ರಿಪೇರ್ ಮಾಡಬೇಕು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ವಡೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಅದಕ್ಕೆ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿಗೆ ಸರಿ ಹೋಗೋ ಪಾತ್ರೆ ತೊಗೊಂಡು ಉದ್ದಿನ ಬೇಳೆನ ಅದಕ್ಕೆ ಸೇರಿಸ್ಕೊಳ್ಳಿ. ಇಲ್ಲಿ ನಾನು 1.5 kg ಉದ್ದಿನ ಬೇಳೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ವಾಟರ್ ಹಾಕ್ಬಿಟ್ಟು ಒಂದು 3-4 ಸಲ ತೊಳೆದ್ಬಿಡಿ. ತೊಳೆದಾದ್ಮೇಲೆ ನಾವು ಕುಡಿಯೋ ನೀರನ್ನು ಸೇರಿಸ್ಬಿಟ್ಟು 4-5 ಅವರ್ ಇಲ್ಲ ಓವರ್ ನೈಟ್ ನೆನೆಸಿಟ್ಕೊಂಬಿಡಿ. ಈ ರೀತಿ ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಓವರ್ ನೈಟ್ ನೆನೆಸ್ಕೊಂಡಿದ್ದೀನಿ. ಓವರ್ ನೈಟ್ ನೆನೆಸೋದ್ರಿಂದ ಬೇಳೆ ಚೆನ್ನಾಗಿ ನೆನೆದು ರುಬ್ಬಿದ ಮೇಲೆ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ನಾನು ನೋಡ್ತಾ ಇದ್ದೀನಿ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ. ವಾಟರ್ ಸಪ್ರೇಟ್ ಮಾಡಿಬಿಡಿ. ನಾನು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಇಲ್ಲಿ ಗ್ರೈಂಡರ್ಗೆ ಹಾಕ್ಕೊತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡೋದಾದರೆ ನಾನು ಮಿಕ್ಸಿ ಜಾರಲ್ಲೇ ರುಬ್ಕೊತೀನಿ. ಗ್ರೈಂಡರಲ್ಲಿ ನಾವು ರುಬ್ಕೊಂಡ್ರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ. ವಡೆ ಹಿಟ್ಟು ಸಾಫ್ಟಾಗಿ ಕೈಗೆ ಅಂಟ್ಕೊಂದಿರ ವಡೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಗೆ ಕಂಪೇರ್ ಮಾಡಿದ್ರೆ. ಗ್ರೈಂಡರ್ಗೆ ಹಾಕೋದ್ರಿಂದ ಕೆಲಸ ಬೇಗ ಆಗುತ್ತೆ. ಗ್ರೈಂಡರ್ಗೆ ನಾವು ಉದ್ದಿನಬೇಳೆ ಹಾಕಿಬಿಟ್ಟು ಬೇರೆ ಕೆಲಸ ಸಹ ಮಾಡ್ಕೋಬೋದು ಫ್ರೆಂಡ್ಸ್. ಹಿಟ್ಟು ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿದೆ ಅಂದರೆ ನಾವು ಮುಟ್ಟಿ ನೋಡಿದಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಕೈಗೆ ಅಂಟೋದಿಲ್ಲ. ಮಲ್ಲಿಗೆ ಹೂ ಥರ ಎಷ್ಟು ಚೆನ್ನಾಗಿದೆಯೋ. ಈಗ ಒಂದು ಪಾತ್ರೆ ತೊಗೊಂಬಿಟ್ಟು ಹಿಟ್ಟನ್ನೆಲ್ಲ ಆ ಪಾತ್ರೆಗೆ ಸೇರಿಸ್ಕೊಂಬಿಡಿ. ಇದೇ ಥರನೇ ಎಲ್ಲ ಉದ್ದಿನಬೇಳೆನೂ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಬಿಡಿ. ಈಗ ಈ ಉದ್ದಿನಬೇಳೆ ಹಿಟ್ಟಿಗೆ ನಾನು 1.5 kg ಉದ್ದಿನಬೇಳೆ ಹಿಟ್ಟಿಗೆ 1/4 kg ಚಿರೋಟಿ ರವೆನ ಸೇರಿಸಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ, 1-2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸಿ, 1-2 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿಯನ್ನು ಸೇರಿಸಿ, ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿಗೆಲ್ಲನೂ ನೀಟಾಗಿ ಹಾಕಿರುವ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿಗೆಲ್ಲ ಉಪ್ಪು ಖಾರ ನೀಟಾಗಿ ಅಂಟುತ್ತೆ. ಈಗ ಮಿಕ್ಸ್ ಮಾಡಿರುವ ಹಿಟ್ಟು ನಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ಫ್ರೆಂಡ್ಸ್. ವಡೆ ಹಾಕೋಕ್ಕೆ ನಾವು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡ್ಬಿಟ್ಟು ಈ ರೀತಿ ಕೆಳಗಡೆ ಬಿಟ್ಟರೆ ಈ ರೀತಿ ಕೈಗಂಟ್ಕೊಂದಿರ ನೀಟಾಗಿ ಬೀಳಬೇಕು. ಈಗ ಡೀಪ್ ಫ್ರೈಗೆ ಬೇಕಾಗುವಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಈ ರೀತಿ ಹಾಕಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಾಳೆ ಎಲೆನ ತೊಗೊಂಡಿದ್ದೀನಿ. ಈ ಬಾಳೆ ಎಲೆಗೆ ಈಗ ಸ್ವಲ್ಪ ನೀರನ್ನು ಸವರಿ ವಡೆಗೆ ಬೇಕಾಗುವಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ರೌಂಡ್ ಶೇಪ್ ಮಾಡ್ಕೊಳ್ಳಿ. ಆ ನಂತರ ಮಿಡಲಲ್ಲಿ ಒಂದು ಹೋಳನ್ನು ಮಾಡಿ ಈಗ ಎಳೆಯಿಂದ ಸಪ್ರೇಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡಿ. ಎಲ್ಲ ಉದ್ದಿನ ವಡೆನೂ ಇದೇ ರೀತಿ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ನೀಟಾಗಿ ಹೋಲ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾನು ಕಡಾಯಿ ಸಹ ದೊಡ್ಡದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಬೇಗ ಆಗುತ್ತೆ ಅಂತ. ಈ ರೀತಿ ಎಲ್ಲ ವಡೆಗಳನ್ನು ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಬಿಟ್ಟು ದೋಸೆ ಕಡ್ಡಿಯಿಂದ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ದೋಸೆ ಕಡ್ಡಿಯನ್ನು ಉಪಯೋಗಿಸೋದ್ರಿಂದ ವಡೆಗಳು ನೀಟಾಗಿ ಮೇಲೆ ಏಳುತ್ತೆ. ಈ ರೀತಿ ವಡೆಗಳು ಗೋಲ್ಡನ್ ಕಲರ್ಗೆ ಚೇಂಜ್ ಆದಮೇಲೆ ಆಯಿಲಿಂದ ಸಪ್ರೇಟ್ ಮಾಡಿಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಬಿಡಿ. ಇದೇ ಪ್ರಾಸೆಸ್ಸಲ್ಲೇ ಎಲ್ಲ ವಡೆಗಳನ್ನು ಪ್ರಿಪೇರ್ ಮಾಡ್ಕೋಬೇಕು. ಈ ಥರ ಉದ್ದಿನ ವಡೆನ ತಿಂಗಳಲ್ಲಿ ಒಂದು 2-3 ಸಾರಿ ಸೇವಿಸೋದ್ರಿಂದ ನಮ್ಮ ಜಾಯಿಂಟ್ ಪೇನ್ಸ್ ಕಡಿಮೆ ಆಗುತ್ತೆ, ನಮ್ಮ ಬೋನ್ಸ್ ಸಹ ಸ್ಟ್ರಾಂಗ್ ಆಗುತ್ತೆ. ಹೆಂಗಸರಿಗೆ ಆಗಾಗ ಬರುವಂತಹ ಬ್ಯಾಕ್ ಪೇನ್ ಸಹ ಕಡಿಮೆ ಆಗುತ್ತೆ. ನಾವು ಈ ಉದ್ದಿನ ವಡೆನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಪ್ರಿಪೇರ್ ಮಾಡ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನಾನು ಇಲ್ಲಿ ಚಟ್ನಿಗೆ ಸರ್ವ್ ಮಾಡಿಕೊಂಡೆ, ತುಂಬ ಟೇಸ್ಟ್ ಆಗಿತ್ತು. ಉದ್ದಿನ ವಡೆ ಹಿಟ್ಟಿಗೆ ಒಂದು ಸ್ವಲ್ಪ ಚಿರೋಟಿ ರವೆನ ಸೇರಿಸಿ ವಡೆ ಮಾಡೋಕ್ಕೆ ಬರದೇ ಇರೋರು ಸಹ ಪರ್ಫೆಕ್ಟಾಗಿ ವಡೆನ ಪ್ರಿಪೇರ್ ಮಾಡ್ಬೋದು. ಸಾಧ್ಯ ಆದರೆ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.